ನಾನಿವತ್ತು ಚಪಾತಿ ಜೊತೆಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಅಂದರೆ ಎಲ್ಲರೂ ಒಂದೆರಡು ರೀತಿಯಲ್ಲಿ ಮಾಡ್ತಾರೆ, ಆದರೆ ನಾನಿವತ್ತು ಮಾಡಿರೋದು ಸೊಪ್ಪಿನ ಪಲ್ಯ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿದರೆ ನಾನೇನು ಡಿಫ್ರೆಂಟಾಗಿ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ನಾನಿವತ್ತು ಕೆಂಪು ಹಾಗೂ ಹಸಿರು ಇರುವಂಥ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಚಿಕ್ಕ ಎಲೆ ಇರುವಂಥ ದಂಟಿನ ಸೊಪ್ಪು ಇದು. ಒಂದು ದಪ್ಪ ಕಟ್ಟು ಪೂರ್ತಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸೊಪ್ಪು, ಎಲೆ, ದಂಟು ಎಲ್ಲನೂ ಸೇರಿಸಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 2 ಬೆಳ್ಳುಳ್ಳಿ ಕಾಳು ಬಿಡಿಸಿದ್ದು, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಒಂದು ಚಟ್ನಿ ಬಟ್ಲಷ್ಟು ತುರಿದಿರೋ ತೆಂಗಿನಕಾಯಿ. ಇಲ್ಲಿ ಒಂದು ಸ್ಟೀಮ್ ಮಾಡೋ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪನ್ನು ತಗೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಕೊಳ್ಳೋಣ. ಈಗ ಸೊಪ್ಪಿಗೆ ಮಾತ್ರ ಆಗುವಷ್ಟು ಉಪ್ಪನ್ನ ಮೇಲೆ ಸಿಂಪಡಿಸ್ಕೊಳ್ಳೋಣ. ಸುಮ್ಮನೆ ಈ ಥರ ಮೇಲೆ ಸಿಂಪಡಿಸ್ಕೋಬೇಕಷ್ಟೆ. ನಾನು ಸೊಪ್ಪು ಬೇಯಿಸ್ಲಿಕ್ಕೆ ಈಗಾಗಲೇ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ನಾವು ಸ್ಟೀಮ್ ಪಾತ್ರೆಯಲ್ಲಿ ಇಟ್ಟಿದ್ದಂಥ ಸೊಪ್ಪನ್ನ ಈಗ ಪಾತ್ರೆ ಮೇಲೆ ಇಡ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಸೊಪ್ಪಿಟ್ಟಿದ್ದ ಪಾತ್ರೆನ ನಾನು ಪಕ್ಕದ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. 1-2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 1-2 ಚಮಚದಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದು ಮೊದಲೇ ಹುರಿದಿಟ್ಟಿದ್ದಂಥ ಕಡಲೆ ಬೀಜ. ಸ್ವಲ್ಪ ಗರಿ ಗರಿ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ. ಅದೇ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಅದ್ರ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಬಣ್ಣ ಕೂಡ ಬದಲಾಯಿಸಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳೋಣ. ನೋಡಿ, ಸಿಪ್ಪೆ ಎಲ್ಲ ಬಣ್ಣ ಬದಲಾಯಿಸಿದೆ. ಈಗ ಅದಕ್ಕೆ ಬೆಳ್ಳುಳ್ಳಿ ಕಾಳುಗಳು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿಬೇಕು. ತುಂಬ ಮೆತ್ತಗಾಗೋದೇನು ಬೇಡ, ಯಾಕಂದರೆ ಸೊಪ್ಪಿನ ಜೊತೆಯಲ್ಲಿ ಅದು ಮತ್ತೆ ಹುರಿತೀವಲ್ವಾ. ಈಗ ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪಕ್ಕಕ್ಕೆ ಸರಿಸ್ಕೊಂಡು ಅದೇ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸೀದ್ ಹೋಗದೆ ಇರೋ ಥರ ಹಾಗೆ ಪಕ್ಕದಲ್ಲಿ ಹುರಿತಾ ಇರೋಣ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಿದ ತಕ್ಷಣ ಎಲ್ಲನೂ ಸೇರಿಸಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋರು ಹುರ್ಕೋಬೇಕು. ಈ ಪಲ್ಯದಲ್ಲಿ ಈರುಳ್ಳಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಈಗ ಈ ಬಾಣಲಿನಲ್ಲಿ ಎಷ್ಟು ಮಸಾಲೆ ಇದೆ ಅಷ್ಟಕ್ಕೆ ಮಾತ್ರ ಆಗೋಷ್ಟು ಉಪ್ಪು ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಥರ ಬೆರೆಸ್ಕೋಬೇಕು. ಈರುಳ್ಳಿ ಬೆಂದಾದ್ಮೇಲೆ ಅರಿಶಿಣದ ಪುಡಿ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಸೊಪ್ಪು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಬೆಂದು ಹೋಗಿದೆ. ಮಸಾಲೆ ಹುರಿಯೋ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊಪ್ಪು ಬೆಂದಿದೆಯಾ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ದಪ್ಪ ಇರೋವಂಥ ದಂಟು ತಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈ ಥರ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಸೊಪ್ಪಿನ ಬಣ್ಣ ಚೇಂಜ್ ಆಗೋದೇ ಇಲ್ಲ, ಹಸಿರಾಗಿ ಚೆನ್ನಾಗಿರುತ್ತೆ. ಈಗ ಮಸಾಲೆ ಕಡಾಯಿನಲ್ಲಿ ಬೇಯಿಸಿಟ್ಟಿರುವಂಥ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಈ ಥರ ಹಾಕ್ಕೊಳ್ಳೋಣ. ಸೊಪ್ಪು ಹಾಕಿದಾದ್ಮೇಲೆ ಮಸಾಲೆ ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಳ್ಳೆ ಒಂದು ಮಿಕ್ಸ್ ಕೊಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೀಗೆ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಈ ಥರ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಸೊಪ್ಪೆಲ್ಲ ಚೆನ್ನಾಗಿ ಫುಲ್ ಡ್ರೈ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗೋಗಿದೆ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ಹಾಗೆ ಸ್ವಲ್ಪ ಘಮ ಬರೋವರೆಗೂ ಅದನ್ನು ಒಂದು ಸ್ಪೂನಲ್ಲಿ ಈ ಥರ ಹುರ್ಕೊಂಡ್ಬಿಡೋಣ. ಎಳ್ಳು ಘಮ ಬರೋವರೆಗೂ ಹುರಿದಿದ್ದಾದ್ಮೇಲೆ ಮಾಡಿಟ್ಟಿರೋಂಥ ಪಲ್ಯದ ಮೇಲೆ ಅದನ್ನು ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಹಾಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕೊನೆಯಲ್ಲಿ 1 ಚಮಚ ಲಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಅರ್ಧ ಚಮಚ ಸಕ್ಕರೆನ ಮೇಲೆ ಹಾಕೊಳ್ಳೋಣ. ಈಗೆಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನಾನಿಲ್ಲಿ ನಾರ್ಮಲ್ ಚಪಾತಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ದೀನಿ, ಅದ್ರ ಜೊತೆ ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪು ಹಾಕಿ, ಸಬ್ಸಿಗೆ ಸೊಪ್ಪು ಹಾಕಿ ಆ ಥರನೂ ಚಪಾತಿ ಮಾಡ್ಬೋದು. ಸೊಪ್ಪು ತಿಂದೇ ಇರೋಂಥ ಮಕ್ಕಳು ಕೂಡ ಇದನ್ನು ತಿಂದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಸೊಪ್ಪಿನ ಪಲ್ಯ ನೋಡಿದ್ರಲ್ಲ, ನೀವು ಮಾಡೋ ರೀತಿಗೂ ನಾನು ಮಾಡೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿಬಿಟ್ಟು. ಚಪಾತಿ ಜೊತೆ ಪರೋಟ ಜೊತೆ ಎಲ್ಲ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಪಲ್ಯ ಎಲ್ಲ ಕೊಡುವಾಗ ಒಂದು ಅರ್ಧ ಈರುಳ್ಳಿನೂ ಜೊತೆಲಿ ಸೇರಿಸಿ ಕೊಡಿ. ಜೊತೆಗೆ ಒಂದು 4 ಸೌತೆಕಾಯಿ ಪೀಸ್ ಕೊಟ್ಟರು ಚೆನ್ನಾಗಿರುತ್ತೆ. ಇದು
ಜೀರ್ಣ ಮಾಡುತ್ತೆ ಅಂತ ಕೊಡೋದಷ್ಟೇ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.